ಸುರ್ಜೇವಾಲಾ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿರುವಂತಹ ಕೆಲವೊಂದಷ್ಟು ಅಸಮಾಧಾನಿತ ಶಾಸಕರ ಜೊತೆಗೆ ಮಾತಾಡೋದಕ್ಕೆ. ಸೊ ಅದರ ಬೆನ್ನಲ್ಲೇ ಈಗ ಮಾತುಕತೆಗಳು ಕೂಡ ನಡೀತಾ ಇವೆ. ಈಗ ಸುರ್ಜೇವಾಲಾ ಅವರು ಬಿ.ಆರ್. ಪಾಟೀಲ್ ಅವರನ್ನ ಕರೆಸಿ ಮಾತಾಡಿದ್ರು. ಚರ್ಚೆ ಮುಗಿದಿದೆ, ವಾಪಸ್ ಆಗಿದ್ದಾರೆ ಈಗ ಬಿ.ಆರ್. ಪಾಟೀಲ್. ಸುರ್ಜೇವಾಲಾ ಬಳಿ ನಾನು ಹೇಳಬೇಕಾಗಿರೋದನ್ನೆಲ್ಲವನ್ನು ಕೂಡ ಹೇಳಿದ್ದೀನಿ. ನಾನು ಹೇಳಿದ್ದನ್ನ ಸುರ್ಜೇವಾಲಾ ಅವರು ನೋಟ್ ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ನಿಂದ ಬನ್ನಿ ಮೀಟ್ ಮಾಡಿ ಅಂತ ಕರೆದಿದ್ರು, ನಾನು ಹೋಗಿದ್ದೆ. ಮುಂದಿನ ತೀರ್ಮಾನ ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳಿ ಬಿ.ಆರ್. ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇವತ್ತು ಸುರ್ಜೇವಾಲಾ ಅವರನ್ನ ಭೇಟಿಯಾಗೋದಕ್ಕೆ ಅಂತ ಹೇಳಿ ಬಂದಿದ್ದಂತಹ ಬಿ.ಆರ್. ಪಾಟೀಲ್ ಮಾತುಕತೆ ನಡೆಸಿದ್ದಾರೆ ಸುರ್ಜೇವಾಲಾ ಅವ್ರ ಜೊತೆಗೆ. ಈ ಸಂದರ್ಭದಲ್ಲಿ ನಮಗೆ ಸಿಕ್ಕಂಥ ಒಂದು ಇನ್ಸೈಟ್ಸ್ ಪ್ರಕಾರ ಬಿ.ಆರ್. ಪಾಟೀಲ್ ಸ್ವಲ್ಪ ತಮ್ಮ ಅಸಮಾಧಾನವನ್ನು ಕೂಡ ಸುರ್ಜೇವಾಲಾ ಅವರ ಹತ್ರ ತೋಡ್ಕೊಂಡಿದ್ದಾರೆ ಅಂತ. ಏನೇನು ನಡೀತಾ ಇದೆ ಪಕ್ಷದಲ್ಲಿ, ಇಲಾಖೆಗಳಲ್ಲಿ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಮಾತಾಡಿದ್ದಾರೆ. ಇನ್ನು ಆ ಚರ್ಚೆ ಮುಗಿಸಿ ಹೊರಬಂದಂತಹ ಬಿ.ಆರ್. ಪಾಟೀಲ್ ಕೂಡ ಮಾಧ್ಯಮದವ್ರ ಜೊತೆಗೆ ಮಾತಾಡಿದ್ರು. ನಾನು ಏನೇನು ಹೇಳಿದ್ದೀನಿ ಅನ್ನುವಂಥದ್ದನ್ನು ಬ್ರೀಫ್ ಮಾಡಿದ್ದಾರೆ. ಭೇಟಿಯಾಗಿದ್ದೀನಿ, ಎಲ್ಲಾ ವಿಷಯಗಳನ್ನ ಅವ್ರ ಗಮನಕ್ಕೆ ತಂದಿದ್ದೀನಿ. ಅವ್ರು ನೋಟ್ ಮಾಡ್ಕೊಂಡಿದ್ದಾರೆ. ಅವ್ರೇನ್ ಕ್ರಮ ಕೈಗೊಳ್ತಾರೋ ಹೈಕಮಾಂಡ್ ಬಿಟ್ಟಿದ್ದು. ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರಿ. ಏನ್ ಅಸಮಾಧಾನ? ನಾನು ಹೋರಾಟಗಾರ, ಅಸಮಾಧಾನ ಇಲ್ಲ ನನಗೆ. ವ್ಯವಸ್ಥೆ ಸರಿ ಮಾಡ್ಬೇಕು ಅಂತ ಎಲ್ಲಾ ವಿಷಯ ಮಾತಾಡಿದೀನಿ. ದುಃಖನೂ ಇಲ್ಲ, ಖುಷಿನೂ ಇಲ್ಲ ನನಗೆ. ನಾನೊಬ್ಬ ರಾಜಕೀಯ ಕಾರ್ಯಕರ್ತ. ಖುಷಿ ದುಃಖ ಅನ್ನೋದಿಲ್ಲ. ಭೇಟಿಯಾಗಿದ್ದೀನಿ, ಎಲ್ಲಾ ವಿಷಯಗಳನ್ನ ಅವ್ರ ಗಮನಕ್ಕೆ ತಂದಿದ್ದೀನಿ. ಅವ್ರು ನೋಟ್ ಮಾಡ್ಕೊಂಡಿದ್ದಾರೆ. ಅವ್ರೇನ್ ಕ್ರಮ ಕೈಗೊಳ್ತಾರೋ ಹೈಕಮಾಂಡ್ ಬಿಟ್ಟಿದ್ದು. ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರಿ. ಏನ್ ಅಸಮಾಧಾನ? ನಾನು ಹೋರಾಟಗಾರ, ಅಸಮಾಧಾನ ಇಲ್ಲ ನನಗೆ. ವ್ಯವಸ್ಥೆ ಸರಿ ಮಾಡ್ಬೇಕು ಅಂತ ಎಲ್ಲಾ ವಿಷಯ ಮಾತಾಡಿದೀನಿ. ದುಃಖನೂ ಇಲ್ಲ, ಖುಷಿನೂ ಇಲ್ಲ ನನಗೆ. ನಾನೊಬ್ಬ ರಾಜಕೀಯ ಕಾರ್ಯಕರ್ತ. ಖುಷಿ ದುಃಖ ಅನ್ನೋದಿಲ್ಲ. ಸೊ ಸುರ್ಜೇವಾಲಾ ಮತ್ತು ಬಿ.ಆರ್. ಪಾಟೀಲ್ ಚರ್ಚೆಯ ಕೆಲವೊಂದಷ್ಟು ಇನ್ಸೈಡ್ ಮಾಹಿತಿ ಚಿಹ್ನೆಗೆ ಲಭ್ಯವಾಗಿದೆ. ಇಬ್ಬರು ಏನು ಚರ್ಚೆ ಮಾಡಿದ್ರು, ಏನು ನಡೀತು ಒಳಗಡೆ ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗಿದೆ. ವಸತಿ ಇಲಾಖೆಯ ಮನೆಗಳ ಹಂಚಿಕೆ ವಿಚಾರದಲ್ಲಿ ಗೋಲ್ಮಾಲ್ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಹೇಳಿದಾರಂತೆ ಬಿ.ಆರ್. ಪಾಟೀಲ್. ಜೊತೆಗೆ ದಾಖಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರಿಗೆ ಅಂತೇಳಿ. 35 ನಿಮಿಷಕ್ಕೂ ಹೆಚ್ಚು ಕಾಲ ಬಿ.ಆರ್. ಪಾಟೀಲ್ ಮತ್ತೆ ಸುರ್ಜೇವಾಲಾ ಅವ್ರ ನಡುವೆ ಮಾತುಕತೆ ನಡೀತು. ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾ ಅವ್ರ ಜೊತೆಗೆ ಮಾತಾಡಿದಂತಹ ಬಿ.ಆರ್. ಪಾಟೀಲ್ ಸುದೀರ್ಘವಾಗಿ ಸುಮಾರು 35 ನಿಮಿಷಗಳ ಕಾಲ ಇಬ್ಬರು ಕೂಡ ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ತಮಗೆ ಯಾಕೆ ಅಸಮಾಧಾನ ಆಗಿದೆ ಅನ್ನುವಂಥದ್ರ ಬಗ್ಗೆ ವಿವರವಾಗಿ ಹೇಳಿದಾರಂತೆ ಸುರ್ಜೇವಾಲಾ ಅವರ ಹತ್ರ. ಹಾಗೆ ಟಿವಿ9ಗೆ ಲಭ್ಯವಾಗಿರುವಂಥ ಈ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಪ್ರಕಾರ ವಸತಿ ಇಲಾಖೆಯಲ್ಲಿ ಏನೇನು ಗೋಲ್ಮಾಲ್ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅಂತ. ಈ ಹಿಂದೆ ಒಂದು ಆಡಿಯೋ ರಿಲೀಸ್ ಆಗಿತ್ತು. ಹಾಗೆ ಅವ್ರು ಕೊಟ್ಟಂಥ ಒಂದು ಲೆಟರ್, ನಾನು ಪತ್ರ ಬರೆದು ಕೂಡ ನಮಗೆ ಸ್ಯಾಂಕ್ಷನ್ ಆಗದೆ ಇರೋದು, ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹೋಗಿ ಮನೆಗಳನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬರ್ತಾರೆ ಅನ್ನುವಂಥದ್ದನ್ನೆಲ್ಲವೂ ಕೂಡ ಮಾಧ್ಯಮಗಳ ಮುಂದೆ ಹೇಳಿದರು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಅದು ಯಾರು ಮನೆಗಳನ್ನು ಹಂಚಿಕೆ ಮಾಡಿಸ್ಕೊಂಡವರು, ತಾವು ಕೊಟ್ಟಂತಹ ಲೆಟ್ರು, ಆ ಆಡಿಯೋ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ ಅಂತ.